V9 ಸಿಂಧನೂರು ವಾರ್ತೆಗಳು. ಈ ವಾರ್ತೆಗಳ ಪ್ರಾಯೋಜಕರು ನ್ಯಾಷನಲ್ ಕಾಲೇಜ್ ಕಲಾ ವಾಣಿಜ್ಯ ಮತ್ತು ಮ್ಯಾನೇಜ್ಮೆಂಟ್ ಪದವಿ ಮಹಾವಿದ್ಯಾಲಯ ಸಿಂಧನೂರು. ನಮಸ್ಕಾರ, V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಯಚೂರಿನಲ್ಲಿ ಏಡ್ಸ್ ಹೋರಾಟಕ್ಕೆ ಜೆಡಿಎಸ್ ಶಾಸಕರ ಬೆಂಬಲ. ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯಕ್ಕೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಶಾಸಕ ವೆಂಕಟರಾವ್ ನಾಡಗೌಡ. ಬಿಜೆಪಿ ಯುವ ಮೋರ್ಚಾದಿಂದ ಜಿಲ್ಲಾ ಕಾರ್ಯಕಾರಿಣಿ ಸಭೆ. ಬಿಜೆಪಿ ಪಕ್ಷಕ್ಕೆ ಯುವಕರೇ ಶಕ್ತಿ. ಡಾಕ್ಟರ್ ಸಂದೀಪ್ ಕುಮಾರ್. ಕನ್ನಡ ನಾಡು ನುಡಿ ರಕ್ಷಣೆ ಕನ್ನಡ ಸಾಹಿತ್ಯ ಪರಿಷತ್ ಹೊಣೆಗಾರಿಕೆಯಾಗಬೇಕು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. 6 ತಿಂಗಳಲ್ಲಿ ಸಿಂಧನೂರಿಗೆ ರೈಲು ಸಂಚಾರ ಆರಂಭ. ಕರಡಿ ಸಂಗಣ್ಣ. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಾರ್ಟಿಗೆ ಯುವಕರೇ ಶಕ್ತಿಯಾಗಿದ್ದು, ಅವರ ಆಶಯದಂತೆಯೇ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತ ಮಾಡಲಿದ್ದಾರೆ ಎಂದು ಬಿಜೆಪಿ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಂದೀಪ್ ಕುಮಾರ್ ಹೇಳಿದರು. ಸಿಂಧನೂರು ತಾಲೂಕಿನ ಶ್ರೀಪುರಂ ಜಂಕ್ಷನ್ ಸಮೀಪದ ಸಿರಿ ಹೋಟೆಲ್ನಲ್ಲಿ ಸೋಮವಾರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಕರೆಂದರೆ ಶಕ್ತಿ, ಭರವಸೆ, ಹುಮ್ಮಸ್ಸು. ಸದೃಢ ದೇಶ ನಿರ್ಮಾಣ ಯುವಕರಿಂದ ಮಾತ್ರ ಸಾಧ್ಯವಿದೆ. ಬಿಜೆಪಿ ಶಿಸ್ತಿನ ಪಕ್ಷವಾಗಿದೆ. ಆದರೆ ಕಾಂಗ್ರೆಸ್ನವರು ವಿನಾಕಾರಣ ಯುವಕರನ್ನು ಬೀದಿಗಿಳಿಸಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಕುಮ್ಮಕ್ಕು ನೀಡುತ್ತಿದ್ದಾರೆ. ಕಾಂಗ್ರೆಸ್ನವರಿಗೆ ದೇಶದ ಜನರ ಬಗ್ಗೆ ಕಾಳಜಿ ಇಲ್ಲ. ಇದ್ದವರಂತೆ ನಾಟಕ ಮಾಡುತ್ತಿದ್ದಾರೆ ಎಂದರು. ಮಹಾಮಾರಿ ಕೋವಿಡ್ ಸಮಯದಲ್ಲಿ ಜನರ ಜೀವ ರಕ್ಷಣೆಗೆ ಬಿಜೆಪಿ ಸರ್ಕಾರ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದೆ. ಜೊತೆಗೆ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಉತ್ತಮ ಆಡಳಿತ ನೀಡಿದೆ. ಕಾಂಗ್ರೆಸ್ ಯುವಕರು ಬಿಜೆಪಿಯ ವಿರುದ್ಧ ಟೀಕಿಸಿದರೆ ಬಿಜೆಪಿ ಯುವಕರು ಜನಸೇವೆ ಮಾಡುತ್ತಿದ್ದಾರೆ. ಅಲ್ಲದೆ ದೇಶಭಕ್ತಿ, ದೇಶಪ್ರೇಮವನ್ನು ಬಿಜೆಪಿ ಯುವಕರಲ್ಲಿ ತುಂಬುತ್ತದೆ. ಹೀಗಾಗಿ ಯುವಕರು ಬಿಜೆಪಿ ಪರವಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ಯುವ ಮೋರ್ಚಾ ಅಂದರೆ ಶಕ್ತಿ, ಯುವ ಮೋರ್ಚಾ ಎಂದರೆ ಭರವಸೆ, ಯುವ ಮೋರ್ಚಾ ಎಂದರೆ ಹುಮ್ಮಸ್ಸು. ಆ ಹುಮ್ಮಸ್ಸಿನಿಂದ ಕಳೆದ 2 ವರ್ಷಗಳಿಂದ ನನ್ನ ಒಂದು ಸಮಿತಿ ರಚನೆ ಆದ ನಂತರ ತಮಗೆಲ್ಲ ಗೊತ್ತಿರಬಹುದು, ಯಾವುದೇ ಪಕ್ಷದ ರಾಜಕೀಯ ಯುವ ಘಟಕಗಳಿಗೆ ಪ್ರಮುಖವಾದ ಒಂದು ಕಾರ್ಯಚಟುವಟಿಕೆಗಳಂದ್ರೆ ಹೋರಾಟ ಮತ್ತು ಪ್ರತಿಭಟನೆ. ನಾಡಿನಲ್ಲಿ ನಡೆದಿರುವ ಅವಿನೀತಿ, ಅನ್ಯಾಯದ ವಿರುದ್ಧ ಹೋರಾಡುವ ಒಂದು ಮನೋಭೂಮಿಕೆಯಲ್ಲಿ ಕಾರ್ಯಕ್ರಮ ಚಟುವಟಿಕೆಗಳು ನಡೆಯುತ್ತೆ. ಆದರೆ ಬಿಜೆಪಿ ಯುವ ಮೋರ್ಚಾ ಒಂದು ಸುವರ್ಣ ಕಾಲದಲ್ಲಿದೆ ಅಂದ್ರೆ ಅದು ತಪ್ಪಲ್ಲ. ಕಾರಣ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ, ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ. ಹಾಗಾಗಿ ಹೆಚ್ಚು ಪ್ರತಿಭಟನೆ ಆಂದೋಲನಕ್ಕೆ ಅವಕಾಶ ಇಲ್ಲ. ಬೇರೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಇದ್ದಿದ್ರೆ ಆ ಪಕ್ಷದ ಘಟಕದ ಯುವ ನಾಯಕರ ಕಾರ್ಯವೈಖರಿ ಹೇಗಿರ್ತಿತ್ತು? ಸಣ್ಣ ಉದಾಹರಣೆ ಕೊಡಬೇಕು ಅಂದ್ರೆ, ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿದ್ದ ರಿಜ್ವಾನ್ ರವರು ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ನಾನು ಬಹಳ ಹತ್ತಿರದಿಂದ ಗಮನಿಸಿದಂಗೆ ಸದಾ ಸಚಿವರು, ಮುಖ್ಯಮಂತ್ರಿಗಳು, ಶಾಸಕರು ಭವನಕ್ಕೆ ಸುತ್ತಾಡಿಕೊಂಡು ಅದೇ ಒಂದು ರಾಜಕೀಯ ಮಾಡ್ಕೊಂಡಿದ್ರು. ಆದ್ರೆ ವ್ಯತ್ಯಾಸ ನಾವು ಗಮನಿಸಬೇಕಾಗಿರೋದು, ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಇದ್ದಂತ ಸಂದರ್ಭದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರ ಕಾರ್ಯವೈಖರಿ ಹೇಗಿದೆ? ಇಡೀ ಪ್ರಪಂಚ ಕಂಡರಿಯದಂತ ಒಂದು ಕೊರೋನಾದ ಮಹಾಮಾರಿಯ ತಾಂಡವದ ನಡುವೆ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಜನರ ನೋವಿಗೆ ಪ್ರಾಮಾಣಿಕವಾಗಿ, ಕೇವಲ ತೋರ್ಪಡಿಕೆಗಲ್ಲ, ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಯಾವುದಾದ್ರೂ ಪಕ್ಷ ಇದೆ ಅಂದ್ರೆ ಅದು ಬಿಜೆಪಿ ಯುವ ಮೋರ್ಚಾ. ವಿರೋಧ ಪಕ್ಷಗಳು ಕೇವಲ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಟೀಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ, ಬಿಜೆಪಿ ಯುವ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ರಾಷ್ಟ್ರದ ಉದ್ದಗಲಕ್ಕೂ, ರಾಜ್ಯದ ರಾಜಧಾನಿಗಳಿಂದ ಹಿಡಿದು ಮಂಡಲ ಕೇಂದ್ರದ ತನಕ ಜನರ ನೋವಿಗೆ ಸ್ಪಂದಿಸೋ ಕೆಲಸ ಯಾವ್ದಾದ್ರು ಮಾಡಿದ್ರೆ ಅದು ಬಿಜೆಪಿ ಪಕ್ಷ. ಕೇವಲ ಸೇವೆ ಮಾಡಿರೋದಲ್ಲ, ಬೇರೆ ಯಾವುದೇ ಪಕ್ಷದಲ್ಲೂ ಕಾರ್ಯಕರ್ತರನ್ನ ಕಳ್ಕೊಂಡಿರೋ ಉದಾಹರಣೆ ಇಲ್ಲ.
ಬಿಜೆಪಿ ಒಂದೇ ಒಂದು ಪಕ್ಷ ಸುಮಾರು ನಮ್ಮ ಪಕ್ಷದ 28 ದೇಶಭಕ್ತ ಕಾರ್ಯಕರ್ತರನ್ನ ಕಳ್ಕೊಂಡಿದೆ ಅಂತಂದ್ರೆ ಅದು ಬಿಜೆಪಿ ಪಕ್ಷ. ನನ್ನ ತಂಡದ ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿಯಾಗಿದ್ದ ರಾಹುಲ್ ತೆರದಾಳ ಇಂಜಿನಿಯರಿಂಗ್ ಮಾಡಿ ಎಂಟೆಕ್ ಮಾಡಿ ಬಹುಶಃ ಬೇರೆ ಯಾವುದೇ ಯುವಕ ಆಗಿದ್ರೆ ವೀಸಾ ತಗೊಂಡು ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಕೈ ತುಂಬಾ ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದಿತ್ತು. ಆ ಹುಡುಗರಿಗೆ ತಾಯಿ ಭಾರತಾಂಬೆ ಸೇವೆ ಮಾಡಬೇಕು, ದೇಶಕ್ಕಾಗಿ ನಂದೇನಾದ್ರು ಕೊಡುಗೆ ಇರಬೇಕು ಅಂತ ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇರ್ತೀರ ಒಬ್ಬ ಸಾಮಾನ್ಯ ರೈತನ ಮಗ ಬಿಜೆಪಿಗೆ ಸೇವೆ ಮಾಡ್ಲಿಕ್ಕೆ ಬಂದ ಅಂತ ಸಾಮಾನ್ಯ ಕಾರ್ಯಕರ್ತರನ್ನ ಪಕ್ಷ ಗುರುತಿಸ್ತು, ಅವನಿಗೆ ಜವಾಬ್ದಾರಿನ ಕೊಡ್ತು. ಪ್ರಾಮಾಣಿಕವಾಗಿ ಜವಾಬ್ದಾರಿನ ನಿಭಾಯಿಸ್ತಾ ಕರೋನಾ ಇದೇ ಅವನ ಕೊನೆಯ ಪ್ರವಾಸ ಮಸ್ಕಿ ಚುನಾವಣೆ. ನಾನು ಮತ್ತು ರಾಜ್ಯಾಧ್ಯಕ್ಷರು ಅವನು ಸಹ ಬಂದಿದ್ದ. ಅದಾದ ಕೆಲವೇ ದಿನಗಳಲ್ಲಿ 28-29 ಪ್ರಾಯದ ಯುವಕ ಪ್ರಾಣ ಬಿಡ್ತಾನೆ. ಅಂದ್ರೆ ದೇಶಕ್ಕಾಗಿ, ದೇಶದ ಹಿತಕ್ಕಾಗಿ, ರಾಷ್ಟ್ರದ ಚಿಂತನೆಗಾಗಿ ಶ್ರಮಿಸೋ ಯುವ ಪಡೆ ಯಾವುದು ಇದೆ ಅನ್ನೋದು ಬಿಜೆಪಿ ಯುವ ಮೋರ್ಚಾ ಅನ್ನೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ. ಬಿಜೆಪಿ ಗ್ರಾಮೀಣ ಮೋರ್ಚಾ ಅಧ್ಯಕ್ಷ ಹನುಮೇಶ್ ಸಾಲ್ಗುಂದ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಾರಿಗೆ ತಂದ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸುವ ಕಾರ್ಯವನ್ನು ಯುವ ಪಡೆ ಮಾಡಬೇಕು ಎಂದು ತಿಳಿಸಿದರು. ಇವತ್ತು ಮಾಡತಕ್ಕಂಥ ಕೆಲಸಗಳು ಕೂಡ ಬಿಜೆಪಿಗೆ ಒಂದು ಮುನ್ನಡೆಸುವಲ್ಲಿ ಸಫಲವಾಗಿರತಕ್ಕಂಥದ್ದೇ ತಪ್ಪಾಗ್ತದೆ. ಯಾಕಂದರೆ ಯುವ ಮೋರ್ಚಾ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಂಥ ಯೋಜನೆಗಳು ಆಗಿರ್ಬೋದು, ರಾಜ್ಯ ಸರ್ಕಾರದ ಯೋಜನೆಗಳಾಗಿರ್ಬೋದು, ಎಲ್ಲ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಮಾತ್ರ ಯುವ ಮೋರ್ಚಾದವರೇ ಮಾಡ್ತಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಕಾರ್ಯಕಾರಿಣಿ ಸಭೆ ಸಿಂಧನೂರು ತಾಲೂಕಿನಲ್ಲಿ ಕೂಡ ಮಾಡ್ತೇವೆ. ಯಾಕಂದರೆ ಸಿಂಧನೂರು ತಾಲೂಕಿನಲ್ಲಿ ನಿನ್ನೆ ಪ್ರಕೋಷ್ಠಗಳ ಸಮಾವೇಶ ಕೂಡ ಇಲ್ಲೇ ನಡೀತಿದೆ. ಅಂದರೆ ಇದು ಸೂಚನೆ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಸಿಂಧನೂರಿನಲ್ಲಿ ಆರಂಭದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನಗೆ. ಅದೇ ರೀತಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೂಡ ನಾವು ಎಲ್ಲ ತಾಲೂಕುಗಳಲ್ಲಿ ನಾವು ಶ್ರಮಪಟ್ಟು ಯುವ ಮೋರ್ಚಾದವರು ಕೂಡ ಎಲ್ಲ ಮೋರ್ಚಾಗಳು ಕೂಡ ಅಷ್ಟೇ. ಅದೇ ರೀತಿಯಾಗಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಮ್ಮ 7 ತಾಲೂಕುಗಳಲ್ಲಿ ಕೂಡ ನಾವು ಬಾವುಟವನ್ನು ಆರಿಸ್ತೀವಿ ಎಲ್ಲ ಒಂದು ಶಪಥವನ್ನು ಮಾಡಿಕೊಂಡು ಇವತ್ತು ಯುವ ಮೋರ್ಚಾದವರು ಮುನ್ನುಗ್ಗಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಧ್ವರಾಜ್ ಆಚಾರ್, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಬಿಜೆಪಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿಗಳಾದ ಅಮರೇಶ್ ರೈತ್ನಗರ್, ಕಿರಣ್ ಬೀದರ್, ಜಿಲ್ಲಾ ಅಧ್ಯಕ್ಷ ಜಂಬಣ್ಣ ಮಂದಕಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಗಯ್ಯ ಸೇರಿದಂತೆ ಇನ್ನಿತರ ಮುಖಂಡರು ಇದ್ದರು. ಭತ್ತದ ನಾಡು ಮತ್ತು ವಾಣಿಜ್ಯ ಕೇಂದ್ರವಾಗಿರುವ ಸಿಂಧನೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ವಾಹನ ಸವಾರರು ಮತ್ತು ಟ್ರಾಫಿಕ್ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಇತ್ತೀಚೆಗೆ ನಗರದಲ್ಲಿ ಬೈಕ್, ಕಾರು, ಭಾರಿ ವಾಹನಗಳು, ಬಸ್, ಲಾರಿ, ಆಟೋ ಇನ್ನಿತರ ವಾಹನಗಳ ಸಂಚಾರವು ಹೆಚ್ಚಾಗಿವೆ. ಕುಷ್ಟಗಿ, ರಾಯಚೂರು, ಮಸ್ಕಿ, ಗಂಗಾವತಿ, ಬಳ್ಳಾರಿಗೆ ಸಿಂಧನೂರು ಮೂಲಕವೇ ತೆರಳಬೇಕಾದ ಹಿನ್ನೆಲೆಯಲ್ಲಿ ಲೋಡ್ ವಾಹನಗಳು ಹೆಚ್ಚಾಗಿ ತಿರುಗಾಡುತ್ತಿವೆ. ಜೊತೆಗೆ ವಾಹನಗಳನ್ನು ಚಾಲಕರು ಎರ್ರಾಬಿರ್ರಿಯಾಗಿ ನಡೆಸುತ್ತಿರುವುದು ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ. ಆದ್ದರಿಂದ ಸಂಚಾರಿ ಠಾಣೆಯ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಜನರ ಒತ್ತಾಸೆ.
ಈಗ ಚಿಕ್ಕದೊಂದು ವಿರಾಮ. ವಿಸಿಡಿಪಿಯು ಹಾಗೂ ನ್ಯಾಷನಲ್ ಪದವಿ ಮಹಾವಿದ್ಯಾಲಯ ಸಿಂಧನೂರ್ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸಿಂಧನೂರ್ ನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ಪೂರ್ವ ಹಾಗೂ ಪದವಿ ವಿಭಾಗಗಳಿಗೆ ಪ್ರವೇಶಾತಿ ಆರಂಭ. ಕಳೆದ 15 ವರ್ಷಗಳಿಂದ ಮೌಲ್ಯಯುತ ಶಿಕ್ಷಣ ಶಿಸ್ತು ನಮ್ಮ ಆದ್ಯತೆ. ಶಿಕ್ಷಣವು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ಎಂಬ ಆಶಯದೊಂದಿಗೆ ಮುನ್ನಡೆದಿದೆ. ನಮ್ಮಲ್ಲಿರುವ ಸೌಲಭ್ಯಗಳು: ನುರಿತ ಉಪನ್ಯಾಸಕರಿಂದ ಬೋಧನೆ, ಗ್ರಂಥಾಲಯ ಸೌಲಭ್ಯ, ಕಂಪ್ಯೂಟರ್ ಲ್ಯಾಬ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಗತಿ, ಸುಸಜ್ಜಿತ ಕಟ್ಟಡ ನಮ್ಮಲ್ಲಿದ್ದು ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಪಿಯುಸಿ ಹಾಗೂ ಪದವಿ ತರಗತಿಗೆ ಹಿಂದೆ ಪ್ರವೇಶಾತಿ ಕಾಯ್ದಿರಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯಾಷನಲ್ ಕಾಲೇಜ್ ಸಿಂಧನೂರ್. ರಾಯಚೂರು ಜಿಲ್ಲೆಯ ಖ್ಯಾತ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರು ಹಾಗೂ ಸಿಂಧನೂರಿನ ಹೆಮ್ಮೆಯೂ ಆಗಿರುವ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರು ಪ್ರತಿ ತಿಂಗಳು 2ನೇ ಹಾಗೂ 4ನೇ ಶನಿವಾರ ಸಿಂಧನೂರಿನ ತನ್ಮಯಿ ಆಸ್ಪತ್ರೆ, ಕುಷ್ಟಗಿ ರೋಡ್ ಇಲ್ಲಿ ಸಂದರ್ಶನಕ್ಕೆ ಲಭ್ಯವಿರುತ್ತಾರೆ. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಜಿಲ್ಲೆಯಲ್ಲಿಯೇ ಮೊದಲಿಗರಾಗಿರುವ ವೈದ್ಯರು ಎಲ್ಲ ರೀತಿಯ ಕ್ಯಾನ್ಸರ್ ಚಿಕಿತ್ಸೆಗಳಲ್ಲಿ ಪರಿಣಿತಿ ಹೊಂದಿದ್ದಾರೆ. ಶಿರ, ಬಾಯಿ, ಕುತ್ತಿಗೆ, ಸ್ತನ, ಥೈರಾಯ್ಡ್, ಗರ್ಭಕೋಶ ಹೀಗೆ ಹಲವಾರು ವಿಧದ ಕ್ಯಾನ್ಸರ್ಗಳ ಚಿಕಿತ್ಸೆಯು ಅವಶ್ಯಕತೆ ಇರುವವರು ಸೌಲಭ್ಯದ ಸೇವೆಯನ್ನು ಪಡೆದುಕೊಳ್ಳಬಹುದು. ಕ್ಯಾನ್ಸರ್ ಅಷ್ಟೇ ಅಲ್ಲದೆ ಎಲ್ಲ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳನ್ನು, ಮುಖ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಅಂದರೆ ಕೀಹೋಲ್ ಸರ್ಜರಿಯಲ್ಲಿ ವಿಶೇಷ ಪರಿಣಿತಿ ಹೊಂದಿರುವ ವೈದ್ಯರು ಸಿಂಧನೂರಿನ ಜನರ ಸೇವೆಯ ಆಕಾಂಕ್ಷಿಯಾಗಿರುತ್ತಾರೆ. ವೈದ್ಯರ ಸಂದರ್ಶನಕ್ಕಾಗಿ ಈ ಕೆಳಗಿನ ವಿಳಾಸ ಮತ್ತು ಫೋನ್ ನಂಬರ್ ಅನ್ನು ಸಂಪರ್ಕಿಸಿ. ತನ್ಮಯಿ ಆಸ್ಪತ್ರೆ, ಕುಷ್ಟಗಿ ರೋಡ್, ಸಿಂಧನೂರ್. 8884448207, 08535 22229, 6360569450. ವಿರಾಮದ ನಂತರ ವಾರ್ತೆಗಳಿಗೆ ಸ್ವಾಗತ. ಈಗಾಗಲೇ ರೈಲು ಮಾರ್ಗ ಸಿಂಧನೂರ್ವರೆಗೆ ಮುಗಿಯುವ ಹಂತದಲ್ಲಿದ್ದು ಇನ್ನು 6-7 ತಿಂಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಭರವಸೆ ನೀಡಿದರು. ಸ್ಥಳೀಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ವತಿಯಿಂದ ಭಾನುವಾರ ನಡೆದ ಜಿಲ್ಲಾ ಮಟ್ಟದ ಪ್ರಕೋಷ್ಠಗಳ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಸಂಸದರಾಗಿದ್ದ ಬಸವರಾಜ ರಾಯರೆಡ್ಡಿ ಅವರು ಮುನಿರಾಬಾದ್ ಮೆಹಬೂಬ್ ನಗರ್ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರದಲ್ಲಿ ಸುಮಾರು 15 ವರ್ಷಗಳ ಕಾಲ ನರೇಂದ್ರ ಮೋದಿ ಪ್ರಧಾನಿಯಾಗುವ ಮತ್ತು ತಾವು ಸಂಸದರಾಗುವ ತನಕ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ತಮ್ಮ ಅವಧಿಯಲ್ಲಿ ಕಾಮಗಾರಿ ಚುರುಕುಗೊಳಿಸಿದ ಪರಿಣಾಮ ಈ ಭಾಗದ ಜನರ ಬಹುನಿರೀಕ್ಷಿತ ಕನಸು ನನಸಾಗುತ್ತಿದೆ ಎಂದು ಹೇಳಿದರು. ಜನಧನ್ ಯೋಜನೆ ಕುರಿತು ವಿರೋಧ ಪಕ್ಷದವರು ಅನಗತ್ಯ ಟೀಕೆ ಮಾಡುತ್ತಾರೆ. 40% ನಾಗರಿಕರು ಬ್ಯಾಂಕಿನ ವ್ಯವಹಾರದಲ್ಲಿ ಪಾಲುದಾರರು ಆಗಿದ್ದಿಲ್ಲ. ಈ ಯೋಜನೆಯಿಂದ 40 ಕೋಟಿ ಜನರ ಖಾತೆಗಳನ್ನು ತೆರೆದ ಕಾರಣ ವಿವಿಧ ಯೋಜನೆಗಳಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ ನಿಯಂತ್ರಿಸಿ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವ ಮಹತ್ವದ ಕೆಲಸ ಆಗಿದೆ ಎಂದು ವಿವರಿಸಿದರು. ಕೂಡ ವಾಜಪೇಯಿ ಅವರು ನಮ್ಮ ಭಾರತ ಬಲಿಷ್ಠ ರಾಷ್ಟ್ರ ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥ ನಾಯಕ ಅಂದಿನ ನಮ್ಮ ವಾಜಪೇಯಿ ಅವರಂದ್ರೆ ಇವತ್ತು ತಪ್ಪಾಗ್ಲಿಕ್ಕೆ. ಹೀಗೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿದ್ದಾರೆ. 2014ಕ್ಕೆ ನಾವು ಬಂದ್ರೆ ನೀವೆಲ್ಲ ನೋಡಿದ್ರಿ, ವಾಜಪೇಯಿ ಅವರು ಇವತ್ತ ಮೊದಲ ಹಂತದಲ್ಲಿ ಇವತ್ತ ಈ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಒಯ್ಯತಕ್ಕಂಥದಕ್ಕೆ ಏನು ಇವತ್ತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರಲ್ಲ, ಅದರ ಜೊತೆಗೆ 2014ನಲ್ಲಿ ಕೂಡ ನಿಮ್ಮೆಲ್ಲರಿಗೂ ಒಂದು ಕೋರಿಗಿತ್ತು, ಆತಂಕ ಕೂಡ ಇತ್ತು. ಏನು ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥ ರಾಷ್ಟ್ರಗಳು ಇವತ್ತು ಅಭಿವೃದ್ಧಿಯ ಸಾಲಿನಲ್ಲಿ ನಿಲ್ತಕ್ಕಂಥದ್ದಾಗಿದೆ, ಭಾರತ ಇನ್ನೂ ಕೂಡ ಅಭಿವೃದ್ಧಿಯ ಸಾಲಿನಲ್ಲಿ ನಿಲ್ತಾ ಇದೆ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಆತಂಕ ಇತ್ತು. ಆದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಭಾವಿ ಪ್ರಧಾನಿ ಅಂತ ಹೇಳಿ ನರೇಂದ್ರ ಮೋದಿ ಅವರನ್ನು ಘೋಷಣೆ ಮಾಡಿದ್ರಲ್ಲ, ಅವತ್ತಿನಿಂದ ಪ್ರಾರಂಭ ಆಯಿತು ಇಡೀ ಜಗತ್ತಿನಲ್ಲಿ ಇರೆಸ್ಪೆಕ್ಟಿವ್ ಪಾರ್ಟಿ, ಇರೆಸ್ಪೆಕ್ಟಿವ್ ಕಾಸ್ಟ್ ಡಿಸಿಷನ್ ಮಾಡಿ ಆಶೀರ್ವಾದವನ್ನ ಮಾಡಿದ್ರಲ್ಲ, ಆ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಆಶೀರ್ವಾದಕ್ಕೆ ಇವತ್ತು ಚ್ಯುತಿಬಾರದಾಗಿ ನಡ್ಕೊಂಡಿರ್ತಕ್ಕಂಥ ನಾಯಕ ನರೇಂದ್ರ ಮೋದಿ ಅಂತೇಳಿ ಭಾರತ ಅಲ್ಲ ಜಗತ್ತು ಮಾತನಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ.
ಇದರ ಅರ್ಥ ಏನಂದ್ರೆ ಒಬ್ಬ ಏನಂದ್ರೆ ಕಾನ್ಸೆಪ್ಟ್ ಇರ್ತಕ್ಕಂಥ ನಾಯಕತ್ವವನ್ನು ವಹಿಸಿಕೊಂಡ್ರೆ ಹೇಗೆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗ್ತದೆ. ಸಹೋದರ ಅಂತ ರಾಜಾ ಅವರು ಹೇಳಿದ್ರು ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರದ್ದು. ಇವತ್ತ ಬೇರೆ ಪಕ್ಷದವರು ಇವತ್ತ ಬರೀ ಪ್ರಚಾರದಿಂದ ಇವತ್ತ ನಮ್ಮ ರಾಯರೆಡ್ಡಿ ಅವರದ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ರೈಲು ಮಾರ್ಗದ ಒಂದು ಇವತ್ತ ಶಂಕುಸ್ಥಾಪನೆ ಆಯ್ತು ನಮ್ದು ಮುಮ್ರಾಬಾದ್ ಮೆಹಬೂಬ್ ನಗರ. ನಾನು ಅವತ್ತು ನಿಮ್ಮೆಲ್ಲರ ಆಶೀರ್ವಾದದ ಪಕ್ಷೇತರ ಶಾಸಕನಾಗಿದ್ದೆ, ಅವರು ಸಂಸದರಿದ್ರು, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ರು. ಅದಾದ ಮೇಲೆ ಬಹಳ ಖುಷಿ ಪಡ್ತೀವಿ ನಾವು. ಇಲ್ಲಪ್ಪ ನಮ್ಮ ಇವತ್ತು ಅದು ವಾಣಿಜ್ಯ ವಿಭಾಗ ಅಂದ್ರೆ ನಮ್ಮ ಏನಿವತ್ತ ವಾಣಿಜ್ಯ ನಗರಗಳು ಏನಿವತ್ತ ಪ್ಯಾಡಿ ಬೆಳೀತಕ್ಕಂಥ ಇಡೀ ರಾಷ್ಟ್ರಕ್ಕೆ ಇವತ್ತು ನಮ್ಮ ಏನಿವತ್ತ ಅಕ್ಕಿಯನ್ನು ಸರಬರಾಜು ಮಾಡ್ತಕ್ಕಂಥ ನಾಡಿನಲ್ಲಿ ಇವತ್ತ ರೈಲ್ವೆ ಮಾರ್ಗ ಆಯ್ತು ಅಂತ ಖುಷಿ ಪಟ್ವಿ. ತದನಂತರ ಏನಂದ್ರೆ ಇನ್ ಬಿಟ್ವೀನ್ 16-17 ಇಯರ್ಸ್ ಏನೂ ಆಗ್ಲಿಲ್ಲ. ಅಂದ್ರೆ ಕಾಂಗ್ರೆಸ್ಸಿನ ನೀತಿಗಳು ಹೇಗಿದ್ವು ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತ ಆ ಒಂದು ಯೋಜನೆಗಳನ್ನ ಘೋಷಣೆ ಮಾಡ್ತಿದ್ರು ಹೊರತು ಅದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಆಗ್ಲಿಲ್ಲ. ಇವತ್ತು ನೋಡ್ತಾ ಇದ್ದೀವಿ ನಮ್ಮ ಸಿಂಧನೂರು ಪಟ್ಟಣದ ನಾಗರಿಕರು ಇವತ್ತು ಈಗಾಗಲೇ ನಮ್ಮ ಸಿಂಧನೂರಿಗೆ ಇವತ್ತು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇವತ್ತ ಬರಬೇಕಾಗಿತ್ತು. ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ನಮಗೇನು ಹಣಕಾಸಿನ ತೊಂದರೆ ಆಯ್ತು ಮತ್ತು ಅವತ್ತ ಏನು ಕೆಲಸಗಳು ವಿಳಂಬ ಆದ ಇವತ್ತು ಕಾರ್ಮಿಕರಿಲ್ಲದಂತ ಸಂದರ್ಭದಲ್ಲಿ ಇವತ್ತು ವಿಳಂಬ ಆಗಿದೆ. ಇವತ್ತು ಮುಂದಿನ 6 ತಿಂಗಳಲ್ಲಿ ನಮ್ಮ ರಾಜ್ಯ ಮತ್ತು ನಾವು ಸೇರ್ಕೊಂಡು ಸಿಂಧನೂರಿಗೆ ಇವತ್ತ ಏನಿಂದ ಟ್ರೈನ್ ಅನ್ನು ಓಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದು ಭಾರತೀಯ ಜನತಾ ಪಕ್ಷದ ಇವತ್ತ ಮತ್ತು ನಮ್ಮ ನರೇಂದ್ರ ಮೋದಿ ಅವರ ಕಾಮಗಾರಿ ಇವತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ಇವತ್ತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇವತ್ತ ಕೊಟ್ಟಿದ್ದಾರೆ. ಎಲ್ಲ ಟೀಕಾ ಮಾಡಿದ್ರು. ಏನು ಜನಧನ ಅಂತ ಒಂದು ಯೋಜನೆಯನ್ನು ತಂದ್ರು ನರೇಂದ್ರ ಮೋದಿಯವರು. ಬಹಳ ಜನ ಇವತ್ತ ನಮ್ಮ ಯಾರಂದ್ರೆ 20,000 ಹೆಸರು ಶ್ರೀಮಂತರು ಅಂದ್ರೆ ನಮ್ದ್ರೊಳಗೆ ಅವರೇ ಕಾಣ್ತಾರೆ. ನಂಗೆ ಸಾಲ ಪಾಲ ಕೇಳ್ಬೇಕಂದ್ರೆ ಅವ್ರ ಅಂತರ ಹತ್ರ ಹೋಗ್ತಿದ್ವಿ ನಾವು. ಅಂದ್ರೆ ಏನ್ ಮಾಡಿದ್ರು ಮೋದಿ ಅವರು ಅಂದ್ರೆ ಇಂದಿರಾ ಗಾಂಧಿ ಅವರು ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಬ್ಯಾಂಕ್ಗಳನ್ನ ರಾಷ್ಟ್ರೀಯ ಮಾಡ್ತಕ್ಕಂಥದನ್ನ ಯಾವ ಕೆಲಸ ಮಾಡಿದ್ರೆ ಅದನ್ನ ನಾವು ಬೆನ್ ತಟ್ತೀವಿ, ಅದನ್ನ ವಿರೋಧ ಮಾಡುದಿಲ್ಲ. ಆದ್ರೆ ಏನಾಯ್ತು ಅಂದ್ರೆ 40% ಜನ ಬ್ಯಾಂಕಿನ ವ್ಯಾಪ್ತಿಯಲ್ಲೇ ಬಂದಿರಲಿಲ್ಲ. ಹಾಗಾಗಿ ಎಲ್ಲರನ್ನು ಕೂಡ ಇವತ್ತು ಬ್ಯಾಂಕಿನ ವ್ಯಾಪ್ತಿಗೆ ತರಬೇಕಂತ ಹೇಳಿ ಇವತ್ತು ಜೀರೋ ಬ್ಯಾಲೆನ್ಸ್ ನಲ್ಲಿ ಅಕೌಂಟ್ ಅನ್ನು ತೆಗಿತಕ್ಕಂಥ ಕೆಲಸ ಮಾಡಿದ್ರಲ್ಲ. ಸುಮಾರು 40 ಕೋಟಿಗಿಂತ ಹೆಚ್ಚು ಜನ ಇವತ್ತು ಅಕೌಂಟ್ ಅನ್ನು ಓಪನ್ ಮಾಡತಕ್ಕಂಥದ್ದು ನೋಡಿದಾಗ ಇನ್ನೊಂದು ಕಡೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ. ಆ ಭ್ರಷ್ಟಾಚಾರದ ಸೋರಿಕೆಯನ್ನು ತಡಿಬೇಕಂತ ಹೇಳಿ ಈ ಅಂಶವನ್ನ ಇವತ್ತು ಪರಿಗಣಿಸಿರಂತೆ ಕೂಡ ನಾವು ಇವತ್ತು ಮೆಲ್ಕ್ ಹಾಕ್ಬೇಕಾಯ್ತು. ಯಾವುದೇ ಯೋಜನೆ ರಾಯಚೂರು ಸಂಸದ ರಾಜಾ ಅಮರೇಶ್ ನಾಯಕ್ ಮಾತನಾಡಿ, ತಳಮಟ್ಟದ ಫಲಾನುಭವಿಗಳಿಗೆ ತಲುಪಿಸಲು ಮತ್ತು ಯೋಜನೆಗಳ ಕುರಿತು ಪ್ರಚಾರ ಮಾಡಲು ವಿವಿಧ ಪ್ರಕೋಷ್ಠ ಸಮಿತಿಗಳು ಶ್ರಮಿಸಬೇಕಾಗಿದೆ ಎಂದು ಸಲಹೆ ನೀಡಿದರು. ಮೋದಿ ಪ್ರಧಾನಿಯಾದ ನಂತರ ದೇಶದಲ್ಲಿ ಆಂತರಿಕ ಮತ್ತು ಬಾಹ್ಯ ರೂಪದ ರಾಷ್ಟ್ರ ಸುಭದ್ರತೆ, ಆರ್ಥಿಕ ಸದೃಢತೆಯನ್ನು ಕಾಯ್ದುಕೊಳ್ಳಲಾಗಿದೆ. ನೆರೆ ರಾಷ್ಟ್ರಗಳಾದ ಶ್ರೀಲಂಕಾ, ಬಾಂಗ್ಲಾ, ನೇಪಾಳ, ಪಾಕಿಸ್ತಾನ ಆರ್ಥಿಕವಾಗಿ ಅನುಭವಿಸುತ್ತಿರುವ ಕಷ್ಟವನ್ನು ಗಮನಿಸಿದರೆ ಭಾರತ ದೇಶದ ಸ್ಥಿತಿಗತಿ ಅರ್ಥವಾಗುತ್ತದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸುವ ಮೂಲಕ ವಿರೋಧ ಪಕ್ಷದವರ ಆರೋಪಕ್ಕೆ ಪ್ರಧಾನಿಯವರು ಉತ್ತರ ನೀಡಿದ್ದಾರೆ ಎಂದು ಹೇಳಿದರು. ಅದೇ ರೀತಿ ನಮ್ಮ ಪಾರ್ಲಿಮೆಂಟ್ ಪಾರ್ಟಿ ಮೀಟಿಂಗ್ನಲ್ಲೂ ಸಹ ನಾವು ಗಮನಿಸಿದಾಗ ಅಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಲವಾರು ಸೂಚನೆಗಳನ್ನು ನಮಗೆ ಕೊಟ್ಟಿರ್ತಾರೆ. ಅದೇ ರೀತಿ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಸಾಹೇಬರು ಸಹ ಪಕ್ಷದ ಹಲವಾರು ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಇವುಗಳೆಲ್ಲವೂ ಸಹ ನಾವು ಸ್ಥಳೀಯ ಮಟ್ಟಕ್ಕೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ನಿರ್ದೇಶನಗಳನ್ನು ನೀಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿಯೂ ಸಹ ರಾಜ್ಯದ ಅಧ್ಯಕ್ಷರು ಸಂಸತ್ನಲ್ಲಿ ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸಾಹೇಬರು, ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಸಹ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಸರ್ಕಾರ ಅನೇಕ ಜನಪರ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಆ ಫಲಾನುಭವಿಗೆ ಮುಟ್ತಕ್ಕಂಥದ್ರ ಜೊತೆಗೆ ಅದರ ಉಪಯೋಗ ವ್ಯವಸ್ಥೆ ಯಾವ ರೀತಿ ಆಗ್ತದೆ ಅನ್ನೋದನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಕಾರ್ಯಕರ್ತರದ ಆಗಿದೆ. ಹಿಂದೆ ಸನ್ಮಾನ್ಯ ವಾಜಪೇಯಿ ಸಾಹೇಬರಿದ್ದಾಗ ಅವರ ಅನೇಕ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಹಾಕಿಕೊಡ್ತಾರೆ. ಇವತ್ತಿಗೂ ಸಹ ಅವೆಲ್ಲ ನಮಗೆ
ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ದೇಶದ ವಿದೇಶಾಂಗ ನೀತಿಯನ್ನು ಟೀಕಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ದೇಶಾಭಿಮಾನದ ಕೊರತೆ ಇದೆ ಎಂದರು. ಪಕ್ಷದ ಸಿದ್ಧಾಂತಗಳನ್ನು ಕೂಡ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಬಳಸಬೇಕು ಅನ್ನುವಂಥ ಉದ್ದೇಶಗಳನ್ನು ಇಟ್ಕೊಂಡೇ ಈ ರೀತಿಯ ಸಂಘಟನೆಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲರೂ ಚುನಾವಣೆ ಸಂದರ್ಭದಲ್ಲಿರುವಂಥ ಕಾಲ ಈಗಾಗಲೇ ಅನೇಕ ಯೋಜನೆಗಳ ಕುರಿತು ಇರುವ ಸಂಸದರು ಕೂಡ ಮಾತನಾಡಿದ್ದಾರೆ. ಈ 8 ವರ್ಷದಲ್ಲಿ ಮತ್ತು ವಾಜಪೇಯಿ ಅವರ ಅವಧಿಯನ್ನು ನಾವು ಪರಿಗಣಿಸಿದಾಗ ಸುಮಾರು 9 ವರ್ಷ ಅವಧಿಯಲ್ಲಿ ಏನು ಈ ದೇಶದಲ್ಲಿ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಗಮನ ಹರಿಸಬೇಕಾದಂಥ ನಾವು ಮಹತ್ವವನ್ನು. ನಾನು ನಿನ್ನೆ ದಿವಸ ಇವತ್ತಿನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ವ್ಯಕ್ತಪಡಿಸಿಕೊಡ್ತೇವೆ. ಒಬ್ಬ ಕಾಂಗ್ರೆಸ್ಸಿನ ಮಹಾನಾಯಕರು ವಿದೇಶದಲ್ಲಿ ಕೂತ್ಕೊಂಡು ಭಾರತದ ವಿದೇಶಿ ನೀತಿ ಒಂದು ಸೊಕ್ಕಿನ ನೀತಿ ಆಗಿದೆ ಎನ್ನುವಂಥ ಮಾತನಾಡಿರ್ತಕ್ಕಂಥ ಇದೆಯಲ್ಲ, ಇದು ಎಂಥ ದೇಶ ದ್ರೋಹ ಅನ್ನುವಂಥ ಮಾತನ್ನು ಕೂಡ ನಾವು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು. ನಮ್ಮ ದೇಶದ ಒಳಗಿನ ವ್ಯವಸ್ಥೆ ಏನೇ ಇರ್ಬೋದು, ಅದು ಯಾವುದೇ ಪಕ್ಷದ ನಾಯಕಗಳಿರ್ಬೋದು, ಬೇರೆ ದೇಶದಲ್ಲಿ ನಮ್ಮ ದೇಶದ ಬಗ್ಗೆ ಮಾತಾಡುವಂಥ ವಿಚಾರದಲ್ಲಿ ಅಪ್ರಕೃತಿಯನ್ನು ತೋರಿಸಿರ್ತಕ್ಕಂಥದ್ದು ಆ ನಾಯಕರು ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ ಅನ್ನುವಂಥದ್ದು ಸಹಜ. ಬದಲಾವಣೆ ಆಗಿದೆ ಈ ದೇಶದಲ್ಲಿ. ಅವರ ಹೇಳಿಕೆಯಿಂದ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು, ಈ ದೇಶದ ಜನ ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು, ಈ 8 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ ನಂತರ ಈ ದೇಶದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ರಮಾನಂದ್ ಯಾದವ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾಜಿ ಶಾಸಕ ಗಂಗಾಧರ್ ನಾಯಕ್, ಮುಖಂಡರಾದ ಶಶಿಕಲಾ ತೆಂಗಳೆ, ಬಸನಗೌಡ ಬ್ಯಾಗ್ವಾಟ್, ಜಗನ್ನಾಥ್ ಕುಲಕರ್ಣಿ, ಅಮರೇಗೌಡ ವಿರುಪಾಪುರ, ಎನ್ ಶಿವನಗೌಡ ಗೋರೆಬಾಳ್, ಆದಿಮನಿ ವೀರಲಕ್ಷ್ಮಿ, ಹನುಮೇಶ್ ಸಾಲ್ಗುಂತ, ಕೊಲ್ಲಾ ಶೇಷಗಿರಿರಾವ್, ಶರಣಪ್ಪಗೌಡ ನಕ್ಕುಂದಿ, ಶಂಕರ್ ರೆಡ್ಡಿ, ಶಿವಬಸಪ್ಪ ಮಾಲಿಪಾಟೀಲ್, ಎಂ ದೊಡ್ಡಬಸವರಾಜ್, ಮಧ್ವರಾಜ್ ಆಚಾರ್ ಮತ್ತು ಸಿದ್ದೇಶ್ ಯಾದವ್ ಸೇರಿದಂತೆ ಇತರರು ಇದ್ದರು. ಸಿಂಧನೂರು ತಾಲೂಕಿನ ಬಾದರ್ಲಿ ಸಿಆರ್ಸಿ ವ್ಯಾಪ್ತಿಯ ಹೆಡ್ಗಿನಾಳ್ ಸರ್ಕಾರಿ ಪ್ರೌಢಶಾಲೆಯು ಸತತ 2ನೇ ವರ್ಷವೂ 100% ಫಲಿತಾಂಶ ದಾಖಲಿಸಿದೆ. ಈ ಶಾಲೆಯ ವಿದ್ಯಾರ್ಥಿ ಆಲಂ ಬಾಷಾ 625ಕ್ಕೆ 551 ಅಂಕಗಳನ್ನು ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಅನಿತಾ 549 ಅಂಕ ಗಳಿಸಿ ದ್ವಿತೀಯ ಸ್ಥಾನ ಪಡೆದು ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಸಾಧನೆಗೆ ಮತ್ತು ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಾಲಾ ಶಿಕ್ಷಕರು ಮತ್ತು ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಅಭಿನಂದಿಸಿದ್ದಾರೆ. ಸ್ಥಳೀಯ ವಿದ್ಯಾನಗರದಲ್ಲಿರುವ ವಿಕಾಸ ಭಾರತಿ ಶಾಲೆ 2021-22ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದುಕೊಂಡಿದೆ. ಪರೀಕ್ಷೆಗೆ ಹಾಜರಾದ 113 ವಿದ್ಯಾರ್ಥಿಗಳಲ್ಲಿ 106 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 36 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 56 ಪ್ರಥಮ ಶ್ರೇಣಿ, 14 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಶಾಲೆಗೆ ಅತಿ ಹೆಚ್ಚು ಅಂಕವನ್ನು ಅಂಬಿಕಾ 594, 95.04, ಶಾಂಭವಿ 592, 94.72, ರಾಮಾಂಜನೇಯ 588, 94.8 ಅಂಕ ಗಳಿಸಿ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ಸಂಸ್ಥೆ ಅಧ್ಯಕ್ಷ ಸಾಯಿ ರಾಮಕೃಷ್ಣ ಹಾಗೂ ಕಾರ್ಯದರ್ಶಿ ಜಿ ಸುನೀತಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕನ್ನಡ ನಾಡು ನುಡಿ ರಕ್ಷಣೆ ಕನ್ನಡ ಸಾಹಿತ್ಯ ಪರಿಷತ್ ಹೊಣೆಗಾರಿಕೆಯಾಗಬೇಕು. ಇದಕ್ಕೆ ದತ್ತಿದಾನಿಗಳ ಆಶಯದಂತೆ ನೀಡಿರುವ ವಿಷಯಗಳಲ್ಲಿ ಕನ್ನಡತನ ತುಂಬಿರುವುದು ಸ್ವಾಗತಾರ್ಹವಾದ ವಿಚಾರವಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಸಿಂಧನೂರು ನಗರದ ಸುಕಾಲಪೇಟೆಯ ಕನಕದಾಸ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ವಿವಿಧ ವ್ಯಕ್ತಿಗಳ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಮನುಷ್ಯನಿಗೆ ಭಾಷೆ ಮುಖ್ಯ. ಅದರಲ್ಲೂ ಮಾತೃಭಾಷೆಯ ಮೂಲಕ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಲು ಸಾಧ್ಯವಾಗುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ದತ್ತಿಗಳು ಆರ್ಥಿಕ ಶಕ್ತಿಯನ್ನು ತುಂಬುತ್ತವೆ ಎಂದು ತಿಳಿಸಿದರು. ಯೋಗ ಗುರು ಎಂ ಭಾಸ್ಕರ್ ಮಾತನಾಡಿ, ಕಡಿಮೆ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣವಾದ ವಿಚಾರಗಳನ್ನು ಚುಟುಕುಗಳಲ್ಲಿ ಬರೆಯಬೇಕು.
ಹಾಸ್ಯ, ವಿಡಂಬನೆ, ಸಮಾಜಮುಖಿ ಚುಟುಕುಗಳನ್ನು ಬರೆಯಬೇಕೆಂದು ತಿಳಿಸಿದರು. ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬೀರಪ್ಪ ಶಂಭೋಜಿ ಮಾತನಾಡಿ, ಕನ್ನಡ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ದತ್ತಿಗಳೆಂದರೆ ಬುತ್ತಿ ಇದ್ದಂತೆ. ದತ್ತಿ ದಾನಿಗಳು ನೀಡಿದ ದತ್ತಿ ಹಣದಿಂದ ಬರುವ ಬಡ್ಡಿಯಲ್ಲಿ ಕಾರ್ಯಕ್ರಮ ನಡೆಸಲು ಅನುಕೂಲವಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅತಿ ಹೆಚ್ಚು ದತ್ತಿಗಳನ್ನು ಹೊಂದಿದೆ ಎಂದು ತಿಳಿಸಿದರು. ಮಾನವೀಯ ಉಪನ್ಯಾಸಕ ರಮೇಶ್ ಬಾಬು ಯಾಳ್ಗಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ, ತಾಲೂಕಾ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಅಂತರ್ಗಂಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಕನಕದಾಸ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಎಂ ದೊಡ್ಡಬಸವರಾಜ್, ದತ್ತಿ ದಾನಿಗಳಾದ ರಾಜುಗೌಡ ಬಾದರ್ಲಿ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಪ್ರತಿನಿಧಿ ರಮಾದೇವಿ ಶಂಭೋಜಿ, ಶರಣಪ್ಪ ತೆಂಗಿನಕಾಯಿ, ನ್ಯಾಯವಾದಿ ಬಸವರಾಜ್ ಹೆಚ್, ಕವಯಿತ್ರಿ ಬಸಮ್ಮ ಸಂಗಮೇಶ್ ತಾಳಿಕೋಟೆ, ಹಿರಿಯ ಸಾಹಿತಿ ವೆಂಕನಗೌಡ ವಟಗಲ್, ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷ ಹುಸೇನ್ ಸಾಬ್, ಕಾರ್ಯಕಾರಿ ಸಮಿತಿ ಸದಸ್ಯ ಗುಂಡೂರಾವ್ ಚೆನ್ನಳ್ಳಿ ಸೇರಿದಂತೆ ಇತರರು ಇದ್ದರು. ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪಿಸುವುದು ನ್ಯಾಯೋಚಿತವಾಗಿದ್ದು, ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಅವಶ್ಯಕತೆ ಇದೆ ಎಂದು ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ಇಂದು ಏಮ್ಸ್ ಮಂಜೂರಾತಿ ಹೋರಾಟದ ಅನಿರ್ದಿಷ್ಟ ಧರಣಿಗೆ ಬೆಂಬಲಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರವೇ ಗುರುತಿಸುವ ಮಹತ್ವಾಕಾಂಕ್ಷೆ ಜಿಲ್ಲೆಯಲ್ಲಿ ಒಂದಾಗಿರುವ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಅವಶ್ಯಕತೆ ಇದೆ. ಹಿಂದುಳಿಯುವಿಕೆ ಆಧಾರದ ಮೇಲೆ 371J ಕಾಯ್ದೆ ಜಾರಿಗೊಳಿಸಿ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಆದರೆ ರಾಜಕೀಯ ಪ್ರಭಾವದ ಮೇಲೆ ಏಮ್ಸ್ ಹುಬ್ಬಳ್ಳಿ ಧಾರವಾಡಕ್ಕೆ ಕೊಂಡೊಯ್ಯುವ ಪ್ರಯತ್ನಗಳು ಪ್ರಾರಂಭವಾಗಿದೆ. ಹಿಂದುಳಿದ ಜಿಲ್ಲೆಗಳಲ್ಲಿ ಏಮ್ಸ್ನಂತಹ ಸಂಸ್ಥೆ ಸ್ಥಾಪಿಸಿ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕಿದೆ. ಈ ಹಿಂದೆ ಐಐಟಿ ಸ್ಥಾಪಿಸುವಂತೆ ಹೋರಾಟ ನಡೆಸಿದರೆ ಐಐಐಟಿ ನೀಡಲಾಗಿದೆ. ವಿಶ್ವವಿದ್ಯಾಲಯ ಬೇಕೆಂದರೆ ಸ್ನಾತಕೋತ್ತರ ಕೇಂದ್ರ ಸ್ಥಾಪಿಸಿದ್ದ ನಿರ್ದೇಶನಗಳಿವೆ. ಈಗ ಏಮ್ಸ್ ಸ್ಥಾಪಿಸಲು ಹೋರಾಟ ಬಲಗೊಳಿಸುವ ಅವಶ್ಯಕತೆ ಇದೆ. ನಿಮ್ಮ ಹೋರಾಟಕ್ಕೆ ಬೆಂಬಲಿಸುವುದಾಗಿ ಹೇಳಿದರು. ಒಪ್ಕೋಬೇಕಾಗ್ತದೆ. ಏಮ್ಸನ್ನ ನಮಗೆ ಕೊಡಬೇಕಾದ್ರೆ 2 ಪ್ರಮುಖ ಕಾರಣಗಳು ಕೂಡ ಸರ್ಕಾರದ ಮುಂದಿದೆ. ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದೆ ರಾಯಚೂರು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ರಾಜ್ಯದಲ್ಲಿ ರಾಯಚೂರು ಮತ್ತು ಯಾದಗಿರಿ ಇವೆರಡು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಗಳು ಅಂತ ಘೋಷಣೆ ಆಗಿದೆ. ಅದರ ಜೊತೆಗೆ ಆರ್ಟಿಕಲ್ 371J ಹಿಂದುಳಿದ ಪ್ರದೇಶ ಅಂತ ಹೇಳಿ ವಿಶೇಷ ಸವಲತ್ತನ್ನು ಕೊಡೋದಕ್ಕೆ ಕಾನೂನಿನಲ್ಲಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಆರ್ಟಿಕಲ್ 371J ಬಂದಿದೆ. ಇವೆರಡೂ ಕಾರಣಗಳಿರುವುದರಿಂದ ಈ ಸಂಸ್ಥೆ ಏಮ್ಸ್ ರಾಯಚೂರಿಗೆ ಬರಬೇಕಾದದ್ದು ನ್ಯಾಯಸಮ್ಮತ. ಅದರಲ್ಲಿ 2 ಮಾತಿಲ್ಲ. ಆದರೆ ಇವುಗಳನ್ನು ಮಾಡುವಾಗ ರಾಜಕೀಯ ಒತ್ತಡ, ಯಾರು ಪ್ರಭಾವಿಗಳಾಗಿರ್ತಾರೆ ಅವರ ಒತ್ತಡಕ್ಕೆ ಮಣಿದು ಈ ಸಂಸ್ಥೆಗಳು ಹೋಗ್ತವೆ. ಇವತ್ತು ಈ ಸಂಸ್ಥೆ ಬಂದರೆ ನಮ್ಮ ಭಾಗದ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. 19 ವಿವಿಧ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಇದರ ಅಂಗಗಳಾಗಿ ಕೆಲಸ ಮಾಡ್ತವೆ. ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮಾತನಾಡಿ, ಡಿಎ ನಂಜುಂಡಪ್ಪ ವರದಿಯಂತೆ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂದು ಗುರುತಿಸಲಾಗಿರುವ ಜಿಲ್ಲೆಯಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳಿವೆ. ಏಮ್ಸ್ನಂತಹ ಸಂಸ್ಥೆ ಮಂಜೂರಾತಿಯಾದಲ್ಲಿ ರಾಜ್ಯ ಮಾತ್ರವಲ್ಲ, ನೆರೆ ರಾಜ್ಯಗಳ ಜನರಿಗೂ ಅನುಕೂಲವಾಗಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿಂದುಳಿವಿಕೆ ಆಧಾರದ ಮೇಲೆ ಏಮ್ಸ್ ಜಿಲ್ಲೆಗೆ ಮಂಜೂರು ಮಾಡಬೇಕು. ಈ ಕುರಿತು ಸರ್ಕಾರದ ಮೇಲೆ ಒತ್ತಡ ಹಾಕುವುದಾಗಿ ಹೇಳಿದರು. ನಂತರ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಬಸವರಾಜ್ ಕಳಸ ಮಾತನಾಡಿ, ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಜಿಲ್ಲೆಗೆ ನಿರಂತರ ಅನ್ಯಾಯ ಮುಂದುವರೆದಿದೆ. ಸದನದಲ್ಲಿ ಅನ್ಯಾಯವನ್ನು ಪ್ರಶ್ನಿಸಬೇಕು. ಸರ್ಕಾರದ ಗಮನ ಸೆಳೆದು ಮಂಜೂರಾತಿಗೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರಿನಲ್ಲಿ ಏಮ್ಸ್ ಹೋರಾಟಕ್ಕೆ ಜೆಡಿಎಸ್ ಶಾಸಕರ ಬೆಂಬಲ. ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯಕ್ಕೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಶಾಸಕ ವೆಂಕಟರಾವ್ ನಾಡಗೌಡ. ಬಿಜೆಪಿ ಯುವ ಮೋರ್ಚಾದಿಂದ ಜಿಲ್ಲಾ ಕಾರ್ಯಕಾರಿಣಿ ಸಭೆ. ಬಿಜೆಪಿ ಪಕ್ಷಕ್ಕೆ ಯುವಕರೇ ಶಕ್ತಿ. ಡಾಕ್ಟರ್ ಸಂದೀಪ್ ಕುಮಾರ್. ಕನ್ನಡ ನಾಡು ನುಡಿ ರಕ್ಷಣೆ ಕನ್ನಡ ಸಾಹಿತ್ಯ ಪರಿಷತ್ ಹೊಣೆಗಾರಿಕೆಯಾಗಬೇಕು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. 6 ತಿಂಗಳಲ್ಲಿ ಸಿಂಧನೂರಿಗೆ ರೈಲು ಸಂಚಾರ ಆರಂಭ. ಕರಡಿ ಸಂಗಣ್ಣ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.